ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತು ಒಂದು ಸತ್ಸಂಗವನ್ನು ತಾರಾಚಂದ್ ಮಹಾರಾಜರ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮಗನಿಗೂ ನನ್ನ ಅನಂತ ವಂದನೆಗಳು ರೀ. ಇವತ್ತಿನ ದಿನ ನಾವು ಆ ಸತ್ಸಂಗದ ಲಾಭ ಸಿಕ್ಕಿದ್ದ ಬಾದೊಡ್ದ್ರಿ ನಮಗೆ. ಅದಕ್ಕಾಗಿ ಹೇಳ್ತಾರೆ, ಸತ್ಸಂಗೇನ ಪರಂಪ್ರಾಪ್ತಿ ದುಸ್ತರಂ ತರೆ ಚಿರಾತ್ ತಸ್ಮಾದಶಿ ಸತ್ಸಂಗೇನ ಸತತಂ ಕುರ್ಯಾತ್. ಸತ್ಸಂಗ ಅಂತ ಹೇಳಿದ್ರೆ ಒಳ್ಳೆಯ ಜನರ ಒಡನಾಟ ರೀ. ಅದಕ್ಕಾಗಿ ಒಳ್ಳೆಯ ಜನರ ಒಡನಾಟದಿಂದಲೇ ನಮಗೆ ಸತ್ವಸ್ತುವಿನ ಒಂದು ಜ್ಞಾನ ಆಗ್ತದೆ ಅಂತೇಳಿ. ಇಂಥವೆಲ್ಲ ನಾವೆಲ್ಲ ಹೋಟೆಲ್ಗೆ ಹೋದ್ರೆ ನಾವು ಏನು ಬೇಕು ಅದನ್ನು ಆರ್ಡರ್ ಮಾಡ್ಬೋದು ರೀ. ಆದರೆ ಇನ್ನೊಬ್ಬರ ಕಡೆಯಿಂದ ಒಳ್ಳೆಯ ಮಾತನ್ನು ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಒಳ್ಳೆಯ ಮಾತುಗಳು, ಒಳ್ಳೆಯ ಉಪದೇಶಗಳು, ಒಳ್ಳೆಯ ಒಂದು ಪರಿಸರ ಸಿಗಬೇಕಪ್ಪ ಅಂತ ಹೇಳಿದ್ದೆ ಆದರೆ ಅದು ಕೇವಲ ಸತ್ಸಂಗದಲ್ಲಿ ಮಾತ್ರ ಸಿಗುತ್ತದೆ, ಮತ್ತೆಲ್ಲಿನೂ ಸಿಗೋದಿಲ್ಲ ರೀ. ಅದಕ್ಕಾಗಿ ನಮ್ಮ ಭಾರತ ದೇಶ ಋಷಿ ಮುನಿಗಳ ನಾಡು ರೀ. ನಮ್ಮದು ಸನಾತನ ವೈದಿಕ ಧರ್ಮ. ನಮ್ಮಲ್ಲಿ ವೇದ ಉಪನಿಷತ್ತುಗಳಿಂದ ಸಮೃದ್ಧವಾಗಿರುವಂತಹ ದೇಶ. ವೇದ ಉಪನಿಷತ್ತುಗಳ ಆಧಾರದ ಮೇಲೆ ಎಲ್ಲ ಗುರುಗಳದ ವಾಣಿ ರೀ. ಯಾವ ಗುರುನು ಸ್ವತಂತ್ರ ತಮ್ಮ ಬುದ್ಧಿಯಿಂದ ಏನೂ ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ನಮಗೆಲ್ಲರಿಗೂ ಬೇಸಿಕ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ವೇದ ಮಂತ್ರಗಳನ್ನ ರೀ. ವೇದದ ಆಧಾರದ ಮೇಲೆ ನಮ್ಮ ಇಡೀ ಸಾಮಾಜಿಕ ಜೀವನ, ಧಾರ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದ ಒಂದು ಬಿಲ್ಡಿಂಗ್ ಎದ್ದೈತ್ರಿ. ಅದಕ್ಕಾಗಿ ನಮ್ಮಲ್ಲಿ ಮೂಢನಂಬಿಕೆಗೆ ಅವಕಾಶ ಇಲ್ಲ ರೀ. ನಾವೇನೇನೋ ತಿಳ್ಕೊಂಡೇವ್ರಿ, ಏನೇನೋ ಮಾಡಿದರೆ ಏನೇನೋ ಆಗ್ತದೆ ಅಂತೇಳಿ. ಈ ಮೂಢನಂಬಿಕೆಗಳು ನಮ್ಮ ಭಾರತ ದೇಶದ ಸನಾತನ ಧರ್ಮದಲ್ಲಿ ಇಲ್ಲ ರೀ. ನಮ್ಮಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಆದರೆ ಅದು ಸ್ಪಷ್ಟತೆ ಇತ್ತೀಚಿನ ದಿನಗಳಲ್ಲಿ ಅದು ನಶ್ವರ ಆಗ್ತಾ ಇದೆ. ಅದು ನಾವು ಏನೇನೋ ಮಾಡಿದರೆ ಏನೇನೋ ಆಗ್ತಾ ಇದೆ. ಎಲ್ಲರಿಗೂ ಬೇಸಿಕ್ ಏನು ಬೇಕಾಗಿದೆ ಅಂತ ಹೇಳಿದರೆ, ನಮಗೆ ಆನಂದ ಬೇಕಾಗಿದೆ, ನಮಗೆ ತೃಪ್ತಿ ಬೇಕಾಗಿದೆ, ನಮಗೆ ಒಂದು ಜೀವನದಲ್ಲಿ ನೆಮ್ಮದಿ ಬೇಕಾಗಿದೆ. ಒಂದಿದೆ ರೀ. ಏನು ಬೇಕಾದ್ ಮಾಡಿರಿ ನೀವು. ಪೂಜೆ ಮಾಡೋದ್ರಿಂದ ನೆಮ್ಮದಿ ಆಗ್ತಿದ್ರೆ ಪೂಜೆ ಮಾಡಿರಿ, ಜಪ ಮಾಡೋದ್ರ ನೆಮ್ಮದಿ ಆಗ್ತಿದ್ರೆ ಜಪ ಮಾಡಿರಿ, ನೀವು ಸ್ತೋತ್ರ ಮಂತ್ರ ಹೇಳೋದ್ರಿಂದ ನೆಮ್ಮದಿ ಸಿಗ್ತದಂದ್ರೆ ಅದನ್ನು ಮಾಡಿರಿ. ಅದಕ್ಕಾಗಿ ಒಂದು ಪ್ರಾರಂಭ ಅವಸ್ಥೆಯಿಂದ ಮನೆಯಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡೋದೇನಪ್ಪ ಅಂತ ಹೇಳಿದರೆ, ಒಂದು ಹೊಸಲಿಗೆ ಒಂದು ತೊಳಿತೇವೆ, ಅಲ್ಲೇ ರಂಗೋಲಿ ಹಾಕ್ತೇವೆ, ಮನೆಯಲ್ಲಿ ದೇವ್ರ ಮನೆ ಮಾಡ್ತೇವೆ. ಆ ಸ್ಥಾನದಲ್ಲಿ ಹೋದರೆ ನಮಗೆ ಪರಮಾತ್ಮನ ಒಂದು ಭಾವನೆ ಬರ್ತೈತಿ. ಅಲ್ಲಿರುವಂತಹ ಮೂರ್ತಿಗಳಿಗೆ ನಿಷ್ಕಾಮವಾಗಿ ನಾವು ಪೂಜೆ ಮಾಡ್ತೇವೆ. ಹಾಗೆ ಮಾಡುವುದರಿಂದ ಒಂದು ಮನೆಯಲ್ಲಿ ಏನೋ ಒಂದು ಸಂತೃಪ್ತಿಯ ಭಾವನೆ ಉಂಟಾಗ್ತೈತಿ. ಆದರೆ ಈಗಿನ ಮಕ್ಕಳೆಲ್ಲ ಇಷ್ಟ ಮಾಡಂದ್ರೆ ಏನು ಕೇಳಂಗಿಲ್ಲ ರೀ ಅವರೆಲ್ಲರೂ. ಅದಕ್ಕಾಗಿ ಹೇಳ್ತಾರೆ, ನಾನು ಒಂದು ಸಲ ನಮ್ಮ ಮನೆಯಲ್ಲಿರುವಂಥ ಖುಷಿಗೆ ಹೇಳಿದೆ, ಜೆ ದಿಸೆ ಭೂತೇತೆ ಮಾಂಜೆ ಭಗವಂತ, ಎಲ್ಲಾದ್ರಿಗೂ ಪರಮಾತ್ಮ ದಾನ. ಅದಕ್ಕೆ ಹಣದಲ್ಲಿ ಲಕ್ಷ್ಮಿ ಅದಾಳ, ನಾವು ಭೂಮಿಗೂ ಸಹಿತ ಭೂಮಿ ತಾಯಿ ಅಂತೇವಿ, ಅನ್ನಕ್ಕೆ ಪೂರ್ಣ ಬ್ರಹ್ಮ ಅಂತೇವಿ, ಎಲ್ಲಾದ್ರಿಗೂ ದೇವ್ರದಾಳ ಅಂತ ಹೇಳಿದ್ರೆ ಇಷ್ಟ ಖುಷಿ. ನರ್ಸರಿ ಇರ್ಬೇಕ್ರಿ ಅವಾಗವ. ಮತ್ತು ಇದ್ರಾಗ ಅವ್ನು ಬರ್ಕೊಂಡು ಕುಂತಿದ್ದ, ಅದು ಪೆನ್ಸಿಲ್ ತೊಗೊಂಡು ಇದ್ರಾಗ ಯಾವ ದೇವ್ರೈತಿ ಅಂದಾರೆ. ನಾ ಅಂದೆ ಸರಸ್ವತಿ ಪಾದ ಅಂತೇಳಿ. ಮತ್ತು ಸರಸ್ವತಿ ಕೆತ್ತಿದ್ರೆ ನೀವು ಆಗಂಗಿಲ್ಲೇನು ಅಂಥೇಳಿ ಅಂದರೆ ಮಕ್ಕಳು ಜಿಜ್ಞಾಸೆ ಮಾಡ್ತಾರ್ರಿ. ಅದೇ ರೂಟೀನ್. ನಾವು ದೇವ್ರಿಗೆ ಮಾಡ್ಬೇಕಂದ್ರೆ ನಂಗೆ ತೋರಿಸ್ಕೊಡು ಅಂತ ಹೇಳ್ತಾರೆ ರೀ ಅವ್ರು. ನೀ ನೋಡಿ ಏನು ದೇವ್ರ, ನೀವು ನೋಡಿದ ದೇವರಿಗೆ ಮಾಡಿದರೆ ಇದೆ ರೀ. ನಾವು XYZ ಅಂತ ಹೇಳಿ ಅದೃಶ್ಯ ದೇವತೆಗೆ ನಾವು ಹೇಳಿದ್ದೆ ಆದರೆ ನಂಬಂಗಿಲ್ಲ ರೀ. ಅದಕ್ಕಾಗಿ ಶಾಸ್ತ್ರಾಧಾರಿತವಾಗಿ ನೋಡಿದ್ದೇ ಆದರೆ ದೇವರು ಎಲ್ಲಿದ್ದಾನೆ ಅನ್ನುವಂತಹ ಪ್ರಶ್ನೆ ಬರ್ತೈತೆ ನಮಗೆಲ್ಲ. ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡಕತ್ತಾನ ನಾವು ಅಂತೇವೆ. ಎಲ್ಲ ಕಡೆನೂ ಪರಮಾತ್ಮನ ಅದಾವಂತೆ ಸಹಜ ಹೇಳ್ತೇವ್ರಿ. ಹೇಗೆ ಅಂತ ಹೇಳಿದರೆ, ಈಗ ನಮಗೆ ಪರಮಾತ್ಮ ಎಲ್ಲ ಕಡೆ ಅದಾನಂತ ಹೇಳಿದ್ರೆ ಮತ್ತು ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ತೀರಿ ಅಂತಾರ್ರಿ ಅವ್ರು ನಮಗೆ. ಇಲ್ಲೇನೋ ಅದಾನ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ತೀರಿ, ಎಲ್ಲಾದ್ರೊಳಗೂ ದೇವ್ರ ಅದಾನಂತ ಹೇಳಿದರೆ ನೀವು ಕಲ್ಲಿನ ಮೂರ್ತಿಗೆ ಅದಕ್ಕೆ ದೇವ್ರಂತೀರಿ. ಹೀಗೆ ಪ್ರಶ್ನೆ ಎಲ್ಲ ಬರ್ತಾವೆ ನಮಗೆ. ಹೀಗಾಗಿ ನಾವು ಅವ್ರಿಗೆ ಹೇಳ್ತೇವೆ ಎಲ್ಲ ಕಡೆ ದೇವ್ರ ಅದಾನಂತ ಹೇಳಿದರೆ, ಈಗ ವಾತಾವರಣದಲ್ಲಿ ಎಲ್ಲ ಕಡೆ ನೀರದ ರೀ. H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಲ್ಲ ಕಡೆನೂ ಅದ.
ಆದರೆ ಅದು ನಮಗೆ ಕಾಣಿಸಂಗಿಲ್ಲ. ಆದರೆ ಅದಕ್ಕೆ ಒಂದು ಸಂಸ್ಕಾರ ಕೊಟ್ಟ ನಂತರ ಅದು ನೀರಿನ ರೂಪದಲ್ಲಿ ಬಂದಾಗ ಮಾತ್ರ ಹೇಗೆ ನಾವು ಕುಡಿಲಿಕ್ಕೆ ಸಾಧ್ಯವೋ ಹಾಗೆ ದೇವಸ್ಥಾನದಲ್ಲಿ ಆ ದೇವರನ್ನು ನಾವು ಸಂಸ್ಕಾರ ಮಾಡಿ ಅಲ್ಲಿ ಹೋದ್ರೆ ನಮಗೆ ಸಮಾಧಾನ, ಅದು ದೇವರಂತೇಳಿ ನಮಗೆ ಸ್ಥೂಲವಾಗಿ ಕಾಣಿಸ್ತೈತೆ. ಎದಕ್ಕಂತ ಹೇಳಿದರೆ ನಮ್ಮ ಪೂರ್ವಜರು ಆ ಕಲ್ಲಿನ ಮೂರ್ತಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲೇ ಒಂದು ಸಾತ್ವಿಕತೆಯ ಪ್ರತೀಕ್ರಿಯೆ. ದೇವ್ರನ್ನೂ ಸಹಿತ ನಾವು ಹ್ಯಾಂಗೆ ಮಾಡ್ತೇವೆ ರೀ, ಮೂರ್ತಿ ಮಾಡಿರ್ತೇವೆ, ಅದಕ್ಕೆ ಸ್ಮೈಲಿಂಗ್ ಫೇಸ ಇಟ್ಟಿರ್ತೇವೆ, ಅದಕ್ಕೆ ಕೈ ಹಿಂಗೆ ಮಾಡಿರ್ತೇವೆ. ಅದಕ್ಕೆಲ್ಲ ಒಂದು ರೀಸನ್ ಕೊಟ್ಟನು ಮಾಡಿರ್ಬೇಕು ರೀ ಅವರು. ನಾವು ದೇವ್ರ ಕಡೆ ಹೋಗಿ ಎಷ್ಟು ಕಂಪ್ಲೇಂಟ್ ಕೊಡ್ತೇವೆ, ನಮ್ಮ ಅತ್ತಿ ಹಿಂಗೆ ಮಾಡ್ತಾರೆ, ನಮ್ಮ ನೈಬರ್ಸ್ ಹಿಂಗೆ ಮಾಡ್ತಾರೆ, ನನ್ನ ಗಂಡ ಹಿಂಗೆ ಮಾಡ್ತಾರಂತೆ ನಾವು ಕಂಪ್ಲೇಂಟ್ ಕೊಟ್ಟರು ಸಹಿತ ಇಂಡೈರೆಕ್ಟ್ ಅದು ಸ್ಮೈಲಿಂಗ್ ಫೇಸ್ ಇರ್ತೈತಿ. ಮತ್ತು ಹಿಂಗೆ ಮಾಡಿದೆ ತಡ್ಕೋ ಅಂತಿರ್ತೈತಿ ಅದು. ನಾನು ಹಂಗೆ ದೇವ್ರಾಗಿಲ್ಲ, 100 ಉಳಿ ಪೆಟ್ಟು ತಿಂದ ದೇವ್ರಾಗೇನಿ. ಅದಕ್ಕೆ ಕಷ್ಟಕ್ಕೆ ಕಷ್ಟ ಅನ್ಬಾರ್ದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಇದೇ ಹೇಳ್ತೈತ್ರಿ ಭಗವಂತನು ಸಹಿತ. ಜೀವನದಲ್ಲಿ ಬಂದೇವಪ್ಪ ಅಂತ ಹೇಳಿದ್ರೆ ಕಷ್ಟ ಸುಖ ನಷ್ಟ ಎಲ್ಲ ಇದ್ದಿದ್ದರಿ. ಯಾರೂ ಏನು ಪರಿಪೂರ್ಣ ಇಲ್ಲ ರೀ. ನಮ್ಗೆ ಎಷ್ಟೋ ಸುಖವಾಗಿಟ್ಟರು ಸಹಿತ ನಾವೇನು ಸುಖಿ ಅಂತ ಒಪ್ಕೊಳ್ಳೋ ಮಂದಿನ ಅಲ್ರಿ ನಾ. ಅದಕ್ಕಾಗಿ ಬಳ್ಳಾರಿ ಒಳಗೆ ರೀ ಮೇಲೆ ದೇವಸ್ಥಾನ ಇತ್ತಂತ, ಅದನ್ನು ಹತ್ತಬೇಕಂದ್ರೆ ಭಾಳ ತ್ರಾಸು ರೀ. ಎಲ್ಲ ಅವು ಕಾಲಕ್ಕೆ ಚಪ್ಪಲ್ ಹಾಕೊಂಡು ನಡೆದು ಜರಿತೈತ್ರಿ. ಅದಕ್ಕಾಗಿ ಒಬ್ಬನ ಪಾಲ್ಕಿ ಮಾಡಿದ್ರಂತ್ರಿ. 4 ಮಂದಿ ಹೊತ್ತಿದ್ದ ಕಾಲಕ್ಕೆ ಚಪ್ಪಲ್ನೂ ಇದ್ದಿದ್ದಿಲ್ಲಂತ. ಒಳಗೆ ಕುಂತವನ್ಗೆ ರೀ ಅದು ಪಾಲ್ಕಿ ಇರ್ತೈತಲ್ಲ, ಅವನು ಒಳಗೆ ಕುಂತಿದ್ದ. ಇವ್ರ ಕಾಲು ಸುಡಾಕತ್ತಿದ್ವು. ನೆತ್ತಿದ ಮೇಲೆ ಎಷ್ಟು ಬಿಸಿಲಿತ್ತು. ಅಷ್ಟಿದ್ರೂ ಸಹಿತ ಅವ್ರು ಹೊತ್ಕೊಂಡು ಹೋಗ್ತಾ ಇದ್ದಾಗ ಆ ಪಲ್ಲಕ್ಕಿ ಒಳಗೆ ಕುಂತಿದ್ದವ ಆಳಾಕತ್ತಿದ್ದ ಅಂತ್ರಿ. ಅಳಾಕತ್ತಿದ್ದ ಅಂತ. ಇವ್ರು ಕೇಳಿ ಸಾಕಾತಂತ. ಮಗನ ಎದಕ್ಕೆ ಅಳಾಕತ್ತಿ ಅಂತೇಳಿ ಕೆಳಗಿಳಿಸಿ ಕೇಳಿದ್ರಂತ. ಏನಿಲ್ಲಪ್ಪ, ನನಗೆ ಎಲ್ಲ ನಮ್ಮ ಕಾಲು ಸುಡಾಕತ್ತಾವು, ನಮಗೆ ಬಿಸಿಲು ಹತ್ತಾಕತ್ತೈತಿ, ನಾವು ಒಜ್ಜಿ ಹೊತ್ಕೊಂಡು ಹೊಂಟೇವಿ, ನೀನ 89 kg ಅದಿ ಹೊಂಟೇವಿ, ಎದಕ್ಕೆ ಅಳಾಕತ್ತಿ ಅಂತ ಕೇಳಿದ್ದಕ್ಕೆ ಅವನಂದ ಅಂತ್ರಿ, ಎಲ್ಲ ಚಲೋ ಐತಿ, ಆಂತ್ಕೊಂಡು ಕೂಡಾಕ ಒಂದು ದಿಂಡಿಲ್ಲ ಅಂತೇಳಿ. ನಾವು ಹಿಂಗರಿ. ಅದಕ್ಕಾಗಿ ಭಗವಂತ ಹೇಳ್ತಾನ್ರಿ, ತಾನ್ ತಿತಿಕ್ಷಸ್ವ ಭಾರತ. ಅದಕ್ಕಾಗಿ ದೇವರ ಬಗ್ಗೆ ನಾವು ಮಕ್ಕಳಿಗೆ ಸರಿಯಾಗಿ ತಿಳಿಸಿಕೊಡುವಂತಹ ಒಂದು ನಮ್ಮ ಪೂರ್ವಜರು ಮಾಡಿದಾರ್ರಿ. ಅದಕ್ಕಾಗಿ ಹೇಳ್ತಾರೆ ದೇವ್ರು ಎಲ್ಲದಾನಪ್ಪ ಅಂತ ಹೇಳಿದರೆ ಭೂರಂಬಾಸನಲೋ ನಿಲೋ ಅಂಬರ ಮಹಾ ಆತೋ ಅಹರ್ನಾಥಃ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದರೆ ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಸೂರ್ಯ ಮತ್ತು ಚಂದ್ರ, ಪುಮಾನ್ ಅಂದರೆ ನಾನು ರೀ. ಇಷ್ಟು ಮಂದಿಗೆ ಬಿಟ್ಟುಕೊಟ್ಟು ಮತ್ತೊಂದು ದೇವ್ರು ಇಲ್ಲ ರೀ. ಅದನ್ನು ಪಂಚಮಹಾಭೂತನು ಹೊರಗೂ ಸಮಷ್ಟಿಯಲ್ಲಿದೆ, ಈ ವೇಷ್ಟಿಯಲ್ಲೂ ಅದ ಪಂಚಮಹಾಭೂತ ಅದ ರೀ. ಅಲ್ಲೇನೂ ಆಕಾಶದ, ಇಲ್ಲೇನೂ ಆಕಾಶ ಅದ ರೀ. ಪೋಕಳ ಭಾಳ ಅದ ರೀ. ನಮ್ಮ ಹೊಟ್ಟೆ ಒಳಗೂ ಪೋಕಳ, ಇಲ್ಲೇನು ಪೋಕಳ ಅದ. ಪೋಕಳ ಅಂದ್ರೆ ಅವಕಾಶ ಐತಿ, ಆಕಾಶ ಅಲ್ಲೇನೂ ಅದ ರೀ. ಅದರಂತೆ ವಾಯು ನಮ್ಮಲ್ಲೇನೂ ಇದೆ, ಅಲ್ಲೇನೂ ಇದೆ ರೀ. ನಮ್ದ್ರೊಳಗೂ ಬಿಸಿ ಅದ ರೀ, ಅಲ್ಲೇನೂ ಅಗ್ನಿ ಅದ, ಇಲ್ಲೇನೂ ಅಗ್ನಿ ಅದ. ನೀರನ್ನೂ ಅದ ರೀ. ಆ ಥರ ಪಟಾಪಟ ನೀರು ಬರ್ತೈತಿ. ನಮ್ದು ರಕ್ತ ಎಲ್ಲ ನೀರಿನ ಪ್ರಮಾಣ ರೀ. ನೀರು ಅದ ರೀ. ಪೃಥ್ವಿ ತತ್ವ ಮಾಂಸಖಂಡ ರೀ. ಅದಕ್ಕಾಗಿ ಹೇಳ್ತಾರೆ ಇಲ್ಲಿ ಪಂಚಮಹಾಭೂತದ, ಅಲ್ಲೇನೂ ಪಂಚಮಹಾಭೂತದ, ಅಲ್ಲೇನೂ ಸೂರ್ಯ ಚಂದ್ರ ಅದಾರ, ಇಲ್ಲೇನೂ ಅದ ಸೂರ್ಯ ಚಂದ್ರ. ಅದಕ್ಕಾಗಿ ಹೇಳ್ತಾರೆ ಎಡಗಣ್ಣ ಚಂದ್ರ ಅಂತ ಹೇಳ್ತಾರೆ, ಬಲಗಣ್ಣ ಸೂರ್ಯ ಅಂತ ಹೇಳ್ತಾರೆ. ಪುಮಾನ್ ಅಂತ ಹೇಳಿದ್ರೆ ನಾನು. ಅಲ್ಲೇನೂ ಸಮಷ್ಟಿ ಪರಮಾತ್ಮ, ಇಲ್ಲೇನೂ ಸಮಷ್ಟಿ ಪರಮಾತ್ಮ. ಪರಮಾತ್ಮ ಎರಡಿಲ್ಲ ರೀ. ಇರೋ ಪರಮಾತ್ಮ ಒಬ್ಬನೇ ಇದ್ದಾನೆ. ನಾವು ಅನೇಕ ಅಂತ ಇದ್ದೇವೆ. ಹೇಗೆ ಅಂತ ಹೇಳಿದರೆ ಒಂದು ಕಡ್ಲಿ ನೀರಿನಲ್ಲಿ ಹಾಕಿದರೆ ಅದು ಉಬ್ಬುತ್ತೈತ್ರಿ. ಒಂದೇ ಕಡ್ಲಿ ಅದ ರೀ. ಆದರೆ ಅದನ್ನು ನೀವು ಸುಲಿದರೆ ಒಂದು ಸ್ತ್ರೀ ಭಾಗದ, ಒಂದು ಪುರುಷ ಭಾಗ ಅದರಲ್ಲಿ. ಪುರುಷ ಮತ್ತು ಇದು ಪ್ರಕೃತಿ ಅದ ರೀ. ಹಾಗೆ ಇಡೀ ಜಗತ್ತು ಸ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಷ್ಟಿತ್ ಅಂತ ಹೇಳ್ತಾರಲ್ಲ, ಎರಡಿಲ್ಲ ರೀ, ಇರೋದು ಒಂದೇ ಅದ ರೀ. ಆ ಇರುವ ಒಂದು ಪರಮಾತ್ಮ ಈಗ ಪಂಚಮಹಾಭೂತ ಅಂದೆ, ಇದು ಅಂದೆ, ಅವನು ಬಿಟ್ಕೊಟ್ಟು ಎಲ್ಲದ ರೀ. ಯಾರಿಗೋ ಎಲ್ಲೋ XYZ ಇಲ್ಲ ರೀ. ಪರಮಾತ್ಮನಿಲ್ಲದ ಇರುವಂತಹ ಸ್ಥಳಾನ ಇಲ್ಲ ರೀ. ಅದಕ್ಕಾಗಿ
ಎಷ್ಟೋ ಮಂದಿ ಕ್ವಶನ್ ಆನ್ಸರ್ ಮಾಡಿರಿ, ನಿಮಗೇನು ತಿಳಿತೈತೆ ಕೇಳ್ರಿ ಅಂದ್ರೆ ಕೇಳಂಗಿಲ್ಲ ರೀ. ನೀವು ಹೇಳಿದ್ದ ನಾವು ಕೇಳಿದ್ದ ಅನ್ಕೋತೇವೆ ಅಷ್ಟೆ. ಆದರೂ ಮನುಷ್ಯನಿಗೆ ಜಿಜ್ಞಾಸೆ ಇರಬೇಕ್ರಿ. ಯಂಗ್ ಏಜ್ನವ್ರು ನಮ್ಮಂಥವ್ರಿಗೆ ಕರಿಬೇಕ್ರಿ. ಕರಿದು ಒಂದು 4 ಮಾತುಗಳನ್ನು ಕೇಳುವಂತಹ ಒಂದು ಇದನ್ನು ಹ್ಯಾಬಿಟ್ ಹಾಕೋಬೇಕು. ಎಷ್ಟು ದಿನ ಆತು ನೋಡಿ ಹೋಟೆಲ್ಗೆ ಹೋಗಿಲ್ಲ ಅಂತೀರಿಲ್ರಿ, ಹಂಗೆ ಎಷ್ಟು ದಿನ ಆತು ನಾವು ತಾರಾಚಂದ್ರ ಮಹಾರಾಜರು ಕರೆದೇ ಇಲ್ಲ, ವೀಜಕ್ಕೆ ಕರೆದೇ ಇಲ್ಲ, ನಂದಕ್ಕೆ ಅನ್ನಿಸ್ಬೇಕ್ರಿ. ಮನೆಗೆ ಬರ್ತಿರ್ಬೇಕ್ರಿ. ಬಂದ ಅವ್ರ ಜೊತೆಗೆ ನಾವು ಸಮಯ ಕಳಿಬೇಕ್ರಿ. ಇದ ಪ್ರಶ್ನೆ ಬರ್ತಿತ್ತಂತನೂ ಇಲ್ಲ ರೀ. ನನ್ನ ಕಡೆ ಕಲಿತಾರಲ್ರಿ, ಕಲಿತು ಆಮೇಲೆ ಅವ್ರ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತೈತ್ರಿ. ಅದಕ್ಕಾಗಿ ನಾವು ಎಲ್ಲ ಹೇಳ್ತೇವೆ, ಸತ್ಯಂವದ ಧರ್ಮ ಇವೆಲ್ಲ ಯಾರಿಗೆ ಹೇಳಿದ್ರಿ? ನಮ್ಗೆ ಹೇಳಿದ್ದ. ತಂದೆ ತಾಯಿಗಳ ದೇವ್ರಂದ್ವಿರಿ, ಆಚಾರನೇ ದೇವ್ರಂದ್ವಿರಿ, ಅತಿಥಿನೂ ದೇವ್ರಂತ ಹೇಳಿದ್ವಿ. ದೇವ್ರಿಗೆ ಬಿಟ್ಕೊಟ್ಟು ಎಲ್ಲದೇವ್ರಿ ನಾವು? ಇಲ್ಲ ರೀ. ಅದಕ್ಕಾಗಿ ದೇವರನ್ನು ಹುಡುಕೋದನ್ನು ಬಿಟ್ಟು ದೇವರನ್ನು ತಿಳ್ಕೋಬೇಕ್ರಿ. ಸಮಜ್ನಾ ಚಾಯಿ. ತಿಳಿದ ದೇವರು ಶ್ರೇಷ್ಠ ರೀ. ತಿಳಿಲಾರ್ದ ದೇವ್ರು ಮಾಡಿದರೆ ಮತ್ತೆ ನೆಕ್ಸ್ಟ್ ಜನ್ಮ ಎಲ್ಲಿ ತನಕ ನಿಮ್ಗೆ ಅದು ಸ್ಪಷ್ಟ ಆಗೋದಿಲ್ಲ, ಅಲ್ಲಿ ತನಕ ನಾವು ಮತ್ತೆ ಹುಡುಕಾಟ ತಪ್ಪಂಗಿಲ್ಲ ರೀ. ಅದಕ್ಕಾಗಿ ಇರುವ ಜೀವನವನ್ನು ಒಳ್ಳೆಯದಕ್ಕೆ ವಿನಿಯೋಗಿಸ್ಕೋಬೇಕು. ನಮ್ದು ಆಯುಷ್ಯ ಭಾಳ ಕಡಿಮೆ ಅದ ರೀ. ನಮ್ಮ ಆಯುಷ್ಯ ಭಾಳ ಕಡಿಮೆ ಅದ. 100 ವರ್ಷ ಅಂತೇವ್ರಿ, 50 ವರ್ಷ ನಿದ್ದೆ. 100 ವರ್ಷ ಕೊಡಾಕತ್ತೇನೆ ರೀ. ಮತ್ತು 100 ವರ್ಷದೊಳಗೆ 50 ವರ್ಷ ನಿದ್ದೆ ಒಳಗೆ ಹೋಗ್ತೈತಿ, ಉಳಿದಿದ್ದು 50 ರೀ. 25 ವರ್ಷ ತನಕ ಎಜುಕೇಷನ್ನಾಗ ಹೋಗ್ತೈತಿ ರೀ. ಆಮೇಲೆ ಮದ್ವೆ ಆಗ್ತೈತಿ ರೀ. ಮದ್ವೆ ಆಗ್ಬೇಕು, ಅವೆಲ್ಲ ಆದ್ಮೇಲೆ ಮಕ್ಕಳು ಆಗ್ಬೇಕು. ಮಕ್ಕಳು ಆಗೋ ತನಕ ಅಂದ್ರೆ ಮತ್ತು ಅವ್ರು ದೊಡ್ಡವ್ರು ಆಗೋ ತನಕ ಅವ್ರದ್ದು ಮದ್ವೆ ಮಾಡ್ಬೇಕು. ನಮ್ಮ ಸಲುವಾಗಿ ಟೈಮ ಇಲ್ಲ ರೀ. पल पल बीत रहा है जीवन काहे करे तू अभिमान रे, ರಾಮ್ ಜಪೋ ಹರಿ ನಾಮ ಜಪೋ ತೂ 2 दिन का ಮೆಹಮಾನ್ ರೀ. ನಾವು ನಮಗೆ ದೇವ್ರು ಕೈಗಡ ಕೊಟ್ಟಾನ, ಅದು ಕೊಟ್ಟಿದ್ದನ್ನು ಸದುಪಯೋಗ ಪಡಿಸ್ಕೋಬೇಕ್ರಿ. ಅದಕ್ಕಾಗಿ ಒಬ್ಬನ ರಾಜ ರೀ ನರ್ತಕಿಗೆ ಕರೆದು ಡಾನ್ಸ್ ಇಟ್ಟಿದ್ದ ಅಂತ್ರಿ. ಡಾನ್ಸ್ ಮಾಡಕ್ಕೆ ಅದು ಸಂಜಿಕ್ಕನ ರೀ. ಎಲ್ಲ ಕೆಲಸ ನೈಟ್ ಇದು ರೀ, ನೈಟ್ ಔಟ್ ಮಾಡೋರು ಇದ್ರಿ ಅವ್ರು. ನೈಟ್ ಔಟ್ ಮಾಡೋದು ಭಾಳ ಚಂದ ಡಾನ್ಸ್ ಮಾಡ್ತಿದ್ಲಂತ. ಒಬ್ಬನ ತಬಲಾ ಬಾರಿಸೋ ಅಕ್ಕಿ ಬಂದಿದ್ಲಂತ. ಆದರೆ ಮಂದಿ ಎಲ್ಲ ಮತ್ತು ನರ್ತಕಿ ಡ್ಯಾನ್ಸ್ ರೀ ಎಲ್ಲ ಡಿಜೆ ಹಚ್ಚಿದ್ರೆ ಹಂಗೆ ಮಂದಿ ಬರ್ತಾರೆ ನೋಡ್ರಿ, ಎಲ್ಲರೂ ಕೂತಿದ್ರಂತ್ರಿ. ಆಮೇಲೆ ರಾಜ ಅವಳಿಗೆ ಬಹುಮಾನ ಕೊಡುವ ಗೋಲ್ಡ್ ಕಾಯಿನದ್ದು ಥೈಲಿ ಅಂತ ಹೇಳಿದರೆ ಅದು ತುಂಬಿದ್ದ ಚೀಲ ಗುರುಗಳ ಕೈಯಾಗ ಕೊಟ್ಟಂತ. ಈಕಿ ಪೂರ್ಣ ಸರಿಯಾಗಿ ಡಾನ್ಸ್ ಮಾಡಿದ್ರೆ ಅಷ್ಟೇ ಈಕಿ ಕೊಡ್ರಿ, ಆಕಿ ಯಾವ ಥರ ಮಾಡ್ತಾಳಲ್ಲ ಅದಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಬೆಲೆಯನ್ನು ನೀವೇ ಕಟ್ಟಬೇಕಂತೇಳಿ ಅವ್ರ ಕೈಯಾಗ ಕೊಟ್ರಂತ. ರಾತ್ರಿ ಆತಂತ, ಡಾನ್ಸ್ ಶುರು ಆತಂತ. ನೋಡಿದ್ರಂತ ಇವ್ರಿಗೆಲ್ಲ ಇವರೆಲ್ಲ ಕಣ್ ಬಿಟ್ಟು ನೋಡಾಕತ್ತಿದ್ದಾರೆ. ಆ ತಬಲಾ ಬರ್ಸೋನ್ ಏನಿಗೆ ಬೆಳಗಿನ 4 ಗಂಟೆಗೆ ನಿದ್ದೆ ಬರಾಕತ್ತು ಶುರು ಆತಂತ. ಅವಂದು ಇವು ಬದಲಾಗತ್ತವು ರೀ. ಅವ್ರು ಏನಾರು ತಪ್ಪು ಮಾಡಿದ್ರೆ ಕೊಡೋ ರೊಕ್ಕ ಕೊಡಂಗಿಲ್ಲ ರೀ. ಅವಕ್ಕೆ ನರ್ತಕಿ ಅಲ್ಲಂತ ಒಂದು ಚಂದ ದೋಹಾದ ರೀ. ಪಲ್ ಇಷ್ಟು ಹೊತ್ತಿನ ತನಕ ಹೋಗೈತಿ, ಈಗ ಸ್ವಲ್ಪ ಹೊತ್ತು ಉಳ್ದೈತಿ, ಸರಿಯಾಗಿ ಬಾರಸ್ ನೀನು ಅಂತ ಹೇಳ್ತಾಳ್ರಿಕಿ. ಅಂದ್ಕೊಂಡು ಸರಿಯಾಗಿ ಬಾರಿಸಕ್ಕೆ ಶುರು ಮಾಡ್ತಾನ್ರಿ. ಆಕಿ ಇನ್ನೂ ಚೆನ್ನಾಗಿ ಡಾನ್ಸ್ ಮಾಡೋಕೆ ಶುರು ಮಾಡಿದ್ಕೋ ಆ ಗುರು ಹೇಳ್ತಾನೆ, ಸ್ಟಾಪ್ ಮಾಡಿ ಸಾಕು ಅಂತ ಹೇಳ್ತಾನೆ. ಆಕಿ ಹೆದರ್ ಬಿಡ್ತಾನೆ, ನಾ ಏನು ತಪ್ಪು ಮಾಡಿದ್ದೀನೋ ಅಂಥೇಳಿ. ಇಲ್ಲ ನಿಂದ ತಗೋ ಇದು ರೊಕ್ಕ ಅಂಥೇಳಿ ಪೂರ್ಣ ರೊಕ್ಕನೂ ಕೊಟ್ಬಿಟ್ಟಾರಿ. ಉಳಿಸ್ತಾರಂತ ತಿಳ್ಕೊಂಡ್ರೆ ಅದು ಟೋಟಲಿ ಕೊಟ್ಟು ಕೂಡಲೇ ರಾಜ್ಕುಮಾರ್ ಎದ್ದು ನಿಂತ ತನ್ನ ಕಿರೀಟವನ್ನು ತೆಗೆದಕ್ಕಿನ ಪಾದದ ಕೆಳಗಿಟ್ಟಾರಿ. ಆಮೇಲೆ ರಾಜಕುಮಾರಿ ತನ್ನ ದೊಡ್ಡ ನೆಕ್ಲೆಸ್ ತೊಗೊಂಡು ಆಕಿಗೆ ಗಿಫ್ಟ್ ಕೊಟ್ಲು ರೀ. ರಾಜ ನೋಡ್ಕೊಂಡು ಕುಂತಿದ್ದ. ಇವ್ರಿಗೆ ಏನು ತಿಳಿತು, ಇಷ್ಟೆಲ್ಲ 3 ಮಂದಿ ಎದ್ದು ಕೊಟ್ಟರು, ನನಗೇನು ತಿಳಿಲಿಲ್ಲ ಅಂಥೇಳಿ ಅವ್ರು ಪ್ರಶ್ನೆ ಮಾಡಿದ್ರಂತ. ಇಲ್ಲಿಗೆ ಇದು ಕಾರ್ಯಕ್ರಮ ಮುಕ್ತಾಯ ಆಗಲಿ, ಗುರುಗಳೇ ಇದರ ಬಗ್ಗೆ ಏನಾದರೂ ಹೇಳ್ರಿ ಅಂಥೇಳಿ. ಆವಾಗ ಅವ್ರಂದ್ರೆ, ಅಂಥ ನರ್ತಕಿ ನನಗೆ ಬುದ್ಧಿ ಹೇಳಿದ್ಲು, ಇಷ್ಟು ದಿನದ ತನಕ ಚಲೋ ಮಾಡಿದ್ವಿ, ಇನ್ನು ಸ್ವಲ್ಪ ದಿನ ಉಳಿದೈತಿ, ಇಂಥ ನೈಟ್ ಔಟ್ ಪಾರ್ಟಿಗೆ ಬರೋಕೆ ನಂಗೆ ಬುದ್ಧಿ ಇಲ್ಲ ಅನ್ನಿಸ್ತು. ಅದನ್ನು ದೇವ್ರ ಸಲುವಾಗಿ ವಿನಿಯೋಗಿಸೋದು ಬಿಟ್ಟು ಕುಣಿಯೋದು ನೋಡೋಕೆ ಬಂದೆಲ್ಲ, ನನಗೆ ಕ್ಷಮಾ ಮಾಡ್ಬೇಕು ರಾಜ, ನನಗೆ ಅಕ್ಕಿಲಿಂದ ಭಾಳ ಚಲೋ ವಿಚಾರ ಸಿಕ್ತು, ನಾ ಬರ್ತೇನಂತೇಳಿ ಹೋಗೇ ಬಿಡ್ತಾನೆ ರೀ. ಅವಾಗ ಮಗ ಕೇಳ್ತಾನವ, ನಿನಗೇನು ಗೊತ್ತಾತು ಅಂಥೇಳಿ.
ಏನಿಲ್ಲ ಇವತ್ತು ತಿಜೋರಿ ಚಾವಿ ಕೊಡ್ತಿ ನಾಳೆ ಕೊಡ್ತಿ ಅಂತ ನಾ ಎಷ್ಟು ದಾರಿ ನೋಡಾಕತ್ತಿದ್ದೆ, ಇನ್ನೂ ನಿನ್ನ ರಾಜಗದ್ದಿನ ಬಿಡಾಕೆ ಸಾಧ್ಯದಿಲ್ಲ. ಇವತ್ತು ನಿಮಗೆ ಮುಗಿಸ್ಬೇಕಂತೇಳಿ ನಾನು ಗುಂಡಾ ಕಡೆ ಮಾತಾಡಿ ಬಂದಿದ್ದೆ. ಆದ್ರೆ ನನಗನ್ನಿಸ್ತು ಇಷ್ಟು ದಿನದ ತನಕ ನಾನು ನಿಮಗೆ ತಡ್ಕೊಂಡೇನಿ, ಇನ್ನು ಸ್ವಲ್ಪ ದಿನ ಇರ್ತೀರಿ ನೀವು, ಅದಕ್ಕೆ ನಾ ಕೆಟ್ಟ ಕೆಲಸದಿಂದ ನನಗೊಬ್ಬ ಆಕಿ ಉಳಿಸಿದ್ಲು, ಅದಕ್ಕಾಗಿ ನಾ ಆಕೆಗೆ ಸರೆಂಡರ್ ಆದೆ ಅಂತ ಹೇಳ್ತಾನೆ. ಅರೇ ಮಗಳು ಕೇಳ್ತಾನೆ ನಿಂದೇನವ ಅಂತೇಳಿ. ಏನಿಲ್ಲ, ನೀ ಬರೇ ನನಗೆ ಲಗ್ನ ಮಾಡಿಕೊಡ್ಬೇಕಂದ್ರೆ ಹಂಗದಾರ ಹಿಂಗದಾರ ಅಂತೇಳಿ ಬರೇ ನಂದು ಮುಂದಕ್ಕೆ ಸರಿಸ್ತಿ, ಅದಕ್ಕಾಗಿ ಇವತ್ತು ನಾನು ಹಾರ್ಸ್ ರೈಡರ್ ಜೊತೆಗೆ ಹೋಗೋಕೆ ಇದ್ದೆ, ಅದಕ್ಕೆ ಇಷ್ಟು ದಿನ ನಾನು ತಡ್ಕೊಂಡೇನಂತ ನಮ್ಮಪ್ಪ ಲಗ್ನ ಮಾಡಿ ಕೊಡ್ತಾನಂತೇಳಿ ನಾ ಅದು ಮನಸ್ಸಿನಾಗಿನ ತೆಗೆದು ಬಿಟ್ಟೆ ಅಂತೇಳಿ ಆಕಿಗೆ ಇದು ಕೊಟ್ಟೆ. ಆಕೆ ಭಾಳ ಶ್ರೇಷ್ಠ ಗುರು ಅದಾಳು ಅಂಥೇಳಿ. ಆವಾಗ ಅಕ್ಕಿ ಅಂತಾಳೆ, ನರ್ತಕಿ ಅಂತಾಳೆ, ಇಷ್ಟು ದೋಹಾದೊಳಗೆ ಇವ್ರು ಇಷ್ಟು ಮಂದಿ ತಿಳ್ಕೊಂಡ್ರೆ ಹಿಂಗೆ ನಾ ಎಷ್ಟು ದಿನ ಅಂತ ಕುಣಿಬೇಕ, ಇವತ್ತಿನ ನಾ ಕುಣಿಯಂಗಿಲ್ಲ, ನನ್ನ ಜೀವನದ ಧ್ಯೇಯ ಸತ್ಯ ಏನದಲ್ಲ ನಾ ತಿಳಿತೇನೆ ಅಂತೇಳಿ ಅಕ್ಕಿನೂ ಹೋಗ್ತಾಳ್ರಿ. ಹಂಗೆ ನಮ್ಮದು ಜೀವನ ಅಷ್ಟದ ರೀ. ನಮ್ಮ ಜೀವನ ಸಹಿತ ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಾರೆ. ಪರಬ್ರಹ್ಮನನ್ನು ಮಹಾರಾಜರು ಕರಿಬೇಕು, ನಮ್ಮ ಮನ್ಯಾಗ ನಾಮಸ್ಮರಣೆ ಮಾಡಿಸ್ಬೇಕು ಅನ್ನೋರು ಯಾರೋ ಒಬ್ರು ರೀ. ನಮಗೆ ನೋಡ್ರಿ ಏನಾರ ಲಡಕಪನ್ ಖೇಲ್ ಮೇ ಖೋ ಗಯಾ ಹೇ, ಅಭಿ ಜವಾನಿ ನೀಂದ ಬರ್ಸ್ ಹೋ ಗಯೆ, ಬುಡಾಪ ಈಗ ಸತ್ಕರ್ಮ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತನಕ ನಡ್ಕೊಂಡು ಬರೋಕೆ ಆದಿತ್ರಿಪ್ಪ, ನಮಗೆ ಆಗಂಗೇ ಇಲ್ಲ. ಕೂಡಾಕರ ಆಗ್ತೈತೇನ್ರಿ, ಆಮೇಲೆ ನಿದ್ದೆ ಬರೋಕ್ಕಾಗ್ತೈತ್ರಿ, ಅದು ಶರೀರ ಧರ್ಮನ ಹಂಗರಿ, ಕೇಳಂಗೇ ಇಲ್ಲ. ಅದಕ್ಕಾಗಿ ಹೇಳ್ತಾರೆ ಯಹಿ ವಕ್ತ ಅಚ್ಚ, ಇದ ದಿನ ರೀ, ಇಂದಿನ ದಿನ ಸುದಿನ, ಇಂದಿನ ದಿನ ಒಳ್ಳೇದ್ರಿ. ಅದಕ್ಕಾಗಿ ನಿತ್ಯವೂ ಕೂಡ 108 ಜಪ ಮಾಡ್ಬೇಕ್ರಿ, ಮಾಡಬಾರ್ದಂತಿಲ್ಲ. ನೀವು ಮಾಡೋದನ್ನು ನೋಡಿದ್ರು ಸಹಿತ ನಿಮ್ಮ ಮಕ್ಕಳು ಮಾಡೋಕೆ ಶುರು ಮಾಡ್ತಾರ್ರಿ. ಒಂದು ಮನೋನಿಗ್ರಹ ಬರ್ತೈತ್ರಿ. ಇದು ಕೈ ಇದು ಯೂಸ್ ಮಾಡಬಾರ್ದ್ರಿ, ಇದನ್ನು ಮಾಡ್ಬೇಕು. ಇದು ಮಾಡಿದ್ದೇ ಆದರೆ ನಮ್ದು ಬ್ರೇನ್ಗೆ ಹೋಗ್ತೈತ್ರಿ, ಇದು ನರಗಳು. 108 ಮಾಡ್ಬೇಕ್ರಿ, 100 ಮಾಡಿದ್ರೆ ನಡೆಯಂಗಿಲ್ಲೇನ್ರಿ ಕೇಳ್ತಾರ್ರಿ ಮಕ್ಕಳು. ಅದಕ್ಕಾಗಿ ಹೇಳ್ತಾರೆ 108 ಎದಕ್ಕೆ ಮಾಡಬೇಕಪ್ಪ ಅಂತ ಹೇಳಿದರೆ 9 ನವಗ್ರಹಗಳಿದ್ದಾವೆ, 12 ರಾಶಿಗಳಿದ್ದಾವೆ. 12 9 ಎಷ್ಟು ರೀ, 108 ರೀ. ಆ 108 ಮಾಡುವುದರಿಂದ ನಮಗೆಲ್ಲ ಕನೆಕ್ಷನ್ ಅದ ರೀ. ನಮ್ಮದು ಯಾವ ರಾಶಿ ಅಂತ ಹೇಳ್ತಾರೆ ನಮಗೆ, ಆಮೇಲೆ ನಮ್ಮದು ನಕ್ಷತ್ರ ಕೇಳ್ತಾರೆ, ಅವಕ್ಕೆಲ್ಲ ಕನೆಕ್ಟ್ ಅದೇವ್ರಿ ನಾವೆಲ್ಲ. ನೀವು ಇಷ್ಟು ಮಾಡಿದರೂ ಸಹಿತ ಅದಕ್ಕೆ ನಾವು ಕನೆಕ್ಟ್ ಆಗ್ತೇವ್ರಿ. ಅದಕ್ಕಾಗಿ ಮಾಡೋದರಿಂದ ಯಾವ ಜ್ಯೋತಿಷ್ ಕಡೆ ಹೋಗಬೇಕಾಗಿಲ್ಲ, ನೀವೇನೂ ಇಲ್ಲ ರೀ. ನೀವು ಮನೆಯಲ್ಲಿನೇ ಇದ್ದುಕೊಂಡು ನಾಮಸ್ಮರಣೆ ಮಾಡಿದ್ದೇ ಆದರೆ ನಮ್ಮದು ಅನಂತ ಜನ್ಮದ ಪಾಪಗಳ ಕ್ಷಯ ಆಗ್ತಾವೆ. ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬರಂಗಿಲ್ಲ. ಮಾಡಂಗಿಲ್ಲ ಅಂತಿಲ್ಲ ರೀ, ಬರಂಗೇ ಇಲ್ಲ, ಬರಂಗಿಲ್ಲ ಅವು. ಅದು ಕೊಡದೊಳಗೆ ಗಾಳಿ ಮೊದಲೇ ಇರ್ತೈತಿ, ಬಾಮ್ಯ ಒಳಗೆ ಹಾಕಿದರೆ ಅದು ನೀರು ತುಂಬಾಕ ಹತ್ತಂದ್ರೆ ಅದು ಗಾಳಿ ತಾನೇ ಓಡಿ ಹೋಗ್ತೈತ್ರಿ. ಹೇಗೋ ನಾವು ನಾಮಸ್ಮರಣೆ ಮಾಡಿದರೆ ತನ್ನಷ್ಟಕ್ಕೆ ತಾನೇ ಕೆಟ್ಟ ವಿಚಾರಗಳು ಹೋಗ್ಬಿಡ್ತಾವ್ರಿ. ಎಷ್ಟೆಷ್ಟು ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಮಾಡ್ತೇವಲ್ಲ, ಒಳ್ಳೆಯದನ್ನು ನಮಗಾಗ್ತೈತ್ರಿ. ಗಿಡದ ಹೂ ಗಿಡದ ಕೆಳಗನೆ ರೀ, ಭಲ ಕೀಜೆ ಭಲ ಹೋಗ. ಅದಕ್ಕಾಗಿ ನಾವು ಸಾಯುವಾಗ ಏನಾಗ್ತೈತಪ್ಪ ಅಂದ್ರೆ ನಮ್ದು ರೀಲೆಲ್ಲ ಬಿಸ್ತೈತ್ರಿ. ಮೊದ್ಲಿನ ಕ್ಯಾಮ್ರಾ ಇತ್ತು ನೋಡ್ರಿ, ಅದು ಕೊನೆಗೆ ನಾವು ಇವ್ರು ಗೊತ್ತ್ರಿ, ಇವ್ರು ಫೋಟೋಗ್ರಾಫರ್, ಅದು ಲಾಸ್ಟ್ ನಾವು ಅದು ತೊಳಿಬೇಕಾದ ಹೊರಗೆ ತೆಗಿಬೇಕಂದ್ರೆ ರಿವರ್ಸ್ ಆಗ್ತಿತ್ತು ರೀ. ಇದು ರಿವರ್ಸ್ ಆದ್ರೆ ಈಗ ನಾವು ಮಾಡಿದ್ದೇನೂ ಇಲ್ಲ ರೀ. ಈಗ ನಿಮ್ಮ ಮನೆಯೊಳಗೆ ಬಂದಿದ್ದು ಒಂದು ಸಂಸ್ಕಾರ ನಮಗೆ ಫಿಕ್ಸ್ ಆತ್ರಿ. ಅದು ನಾವು ಸಾಯುವಾಗ ಯಾವ ವಾಸನಾ ಪ್ರಬಲ ಇರ್ತೈತಲ್ರಿ, ಯಾ ಮತಿ ಸಾಗತಿ, ನಾವು ಮಾಡಿದ್ದ ನಮಗೆ ನೆನಪು ಬರ್ತೈತೆ. ಅಂಥ ಕಾಲಕ್ಕೆ ಅಂಥ ಕಾಲ ಯಾವ್ದು ಒಳ್ಳೇದಾಗಬೇಕಾಗಿದೆಯೋ